ಯೋಜನೆಯ ಇನ್ನಷ್ಟು ಅದ್ಭುತವಾದ ಕೆಲಸಗಳು ತಾವು ಮಾಡಲಿಕ್ಕೆ ಶಕ್ತಿಯನ್ನ ತುಂಬಲಿ. ದುರ್ಗಾ ಮಾತೆಯ ಒಂದು ಸದಾಶೀರ್ವಾದ, ವಿಜಯಲಕ್ಷ್ಮಿಯ ಆಶೀರ್ವಾದ ತಮಗಿರ್ಲಿ ಅಂತ ಹಾರೈಸ್ತಾ ರಾಮದೂತ ಹನುಮನ ಹುಟ್ಟೂರು, ನವಯತಿಯರ ನವ ಬೃಂದಾವನ, ಕನ್ನಡ ದಾಸರ ಪರಂಪರೆಗೆ ಪ್ರೇರಣೆ ನೀಡಿದಂತಹ ಪುಣ್ಯ ಸ್ಥಳ, ವಿದ್ಯಾರಣ್ಯರು ಮಹಾಲಕ್ಷ್ಮಿಯನ್ನ ಒಲಿಸಿಕೊಂಡಂತಹ ಪವಿತ್ರ ಸ್ಥಳ, ದುರ್ಗಾದೇವಿ ದೇವಸ್ಥಾನ, ಜೈನರ ಬಸದಿ, ಶೈವರ ಚಿಂತಾಮಣಿ ಮಠ, ವೀರಶೈವರ ಹುಚ್ಚಪ್ಪಯ್ಯನ ಮಠ, ವೈಷ್ಣವರ ರಂಗನಾಥ ದೇವಾಲಯ ಹಾಗೆ ವಿಶ್ವಕರ್ಮದ ಒಂದು ಸರಸ್ವತಿ ಮಠ, ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ಆನೆಗೊಂದಿಯಲ್ಲಿ ಅದ್ಭುತವಾದ ಉತ್ಸವವನ್ನ ಅದ್ಭುತ ರೀತಿಯಲ್ಲಿ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಎಂದೆನ್ನುತ್ತಾ ದಯಮಾಡಿ ಜಿಲ್ಲಾಧಿಕಾರಿಗಳು ಆಸೀನರಾಗಬೇಕಾಗಿ ಕಳಕಳಿಯ ಮನವಿಯನ್ನ ಮಾಡಿಕೊಳ್ತಾ ಇದ್ದಾನೆ. ಅಭಿನಂದನೆಗಳನ್ನ ಮಾನ್ಯ ಶಾಸಕರಿಗೆ ಮತ್ತು ಲಕ್ಷ್ಮೀ ಅರುಣಾರವರಿಗೆ ಸಲ್ಲಿಸ್ತಾ ಜಿಲ್ಲಾಧಿಕಾರಿಗಳಾದಂತಹ ಮಾನ್ಯ ನಳಿನ್ ಅತುಲ್ ಸರ್ ಅವರು ದಯವಿಟ್ಟು ನಮ್ಮ ಪ್ರೀತಿಯ ಈ ಗೌರವವನ್ನ ಸ್ವೀಕರಿಸಬೇಕಾಗಿ ಕೋರ್ಕೊಳ್ತಾ ಇದ್ದಾನೆ. ಎಲ್ಲರೂ ಯಾರೆಲ್ಲ ಅವಿರತವಾಗಿ ಶ್ರಮಿಸಿದ್ದಾರೆ ಈ ಕಾರ್ಯಕ್ರಮ ಯಶಸ್ವಿಗೊಳ್ಳಲಿಕ್ಕೆ ಅವರಿಗಾಗಿ ಒಂದು ಪ್ರೀತಿಯ ಸಮರ್ಪಣೆ ಗೌರವ ಸಲ್ಲಿಸೋ ಮುಖೇನ ಆಗ್ತಾ ಇದೆ. ಕೊಪ್ಪಳದ ಜಿಲ್ಲಾಧಿಕಾರಿಗಳು ಅಂತೆ ಆನೆಗೊಂದಿ ಉತ್ಸವ ಸಮಿತಿಯ ಅಧ್ಯಕ್ಷರು ಕೂಡ ಆಗಿರುವಂತಹ IAS ಅಧಿಕಾರಿಗಳು ನಳಿನ್ ಅತುಲ್ ಸರ್ ಅವರಿಗೂ ಕೂಡ ಪ್ರೀತಿಯ ವಂದನೆಗಳು. ಪೇಂಟಿಂಗ್ ಸೃಷ್ಟಿಸಿರುವಂತಹ ನಮ್ಮ ಕೆಂಚಪ್ಪ ಬಡಿಗೇರಾರ್ ಅವರು ಬ್ಯೂಟಿಫುಲ್ ಆಗಿ ಬರ್ದಿದ್ದಾರೆ ಸರ್. ಮಾತಾಡ್ತಿರುವಾಗ್ಲೇ ಒಂದು ಜೋರಾದ ಚಪ್ಪಾಳೆ ಬರ್ಲಿ. ನಮ್ಮ ಬಾಗಲಕೋಟೆಯ ಹೆಮ್ಮೆಯ ಪ್ರತಿಭೆ. ಟೀಕೆಗಳು ಸಾಯುತ್ತವೆ, ನಾವು ಮಾಡುವಂತಹ ಕೆಲಸಗಳು ಮಾತ್ರ ಉಳಿಯುತ್ತವೆ. ಹಾಗಾಗಿ ಖಂಡಿತ ಸರ್ ಅವರು ಮಾಡಿರುವಂತಹ ಈ ಒಂದು ಕೆಲಸ ನಮ್ಮ ಮನದಲ್ಲಿ ಉಳಿದಿದೆ ಅಂತ ಹೇಳ್ತಾ ಜನಾರ್ದನ್ ರೆಡ್ಡಿ ಅವರಿಗೆ ಶಾಸಕರಿಗೆ ಒಂದು ಜೋರಾದ ಚಪ್ಪಾಳೆ ಮುಖೇನ ಧನ್ಯವಾದಗಳನ್ನು ಅರ್ಪಿಸ್ತಾ ಸರ್ ಅವರೇ ಹೇಳಿದ ಹಾಗೆ ಇವತ್ತು ವಿಶೇಷವಾಗಿ 4 ಜನರಿಗೆ ನಾವು ಗೌರವ ಸಮರ್ಪಣೆಯನ್ನ ಮಾಡ್ತಾ ಇದ್ದೇವೆ. ಮೊದಲಿಗೆ ವೇದಿಕೆಗೆ ಆಗಮಿಸಬೇಕಾಗಿ ಕೋರ್ಕೊಳ್ತಾ ಇದ್ದೇನೆ ನಮ್ಮ ದಾಸು